ಇಂದು ಬೀದರ್ ನಗರದ ಗೂನಳ್ಳಿ ರಸ್ತೆ ಎಬಿನೆಜರ್ ಕಾಲೋನಿಯಲ್ಲಿ ನೂತನವಾಗಿ ನ್ಯೂ ಬೆಥಲೆ ಪ್ರಾರ್ಥನಾ ಮಂದಿರ ಉದ್ಘಾಟನೆ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿ ಹಾಗೂ ಪ್ರಸಂಗಿಯಾಗಿ ಜ್ಯೋತಿರಾಜ್ ಸೇವಕರು ಬರುವಾಗ ಸಭೆಯ ವಿಶ್ವಾಸಿಗಳು ಪುಷ್ಪ ಎರಚುವ ಮೂಲಕ ಪ್ರೀತಿಯಿಂದ ಸ್ವಾಗತಿಸಿದರು. ನ್ಯೂ ಬೆಥಲ್ ಪ್ರಾರ್ಥನೆ ಮಂದಿರ ಸಭಾಪಾಲಕರಾದ ರೆವರೆಂಡ್ ಮನೋಹರ್ ಅವರು ಮಾತನಾಡಿ, ನಾನು ಮೊದಲು ಒಂದೇ ಸಭೆಯಿಂದ ಸಂತೋಷವಾಗಿದ್ದೆ, ಆದರೆ ದೇವರು ನನಗೆ ದರ್ಶನ ಕೊಟ್ಟು 7 ಸಭೆ ನಿರ್ಮಾಣ ಮಾಡಲು ಹೇಳಿದರು. ಅದರ ಪ್ರತಿಫಲವಾಗಿ 1 ವರ್ಷದಲ್ಲಿ ಈ ಸಭೆ ನಿರ್ಮಾಣ ಮಾಡಲು ದೇವರ ಕೃಪೆ, ಸಭೆಯವರ ಉಪವಾಸ ಪ್ರಾರ್ಥನೆ ಬಲದಿಂದ ಸಾಧ್ಯವಾಯಿತು ಎಂದರು. ಅದೇ ರೀತಿ ಮುಖ್ಯ ಪ್ರಸಂಗಿಯಾಗಿ ಆಗಮಿಸಿದ ಜ್ಯೋತಿರಾಜ್ ಅಯ್ಯನವರು ಪ್ರಸಂಗದಲ್ಲಿ ಮೂಲಕ ಮಾತನಾಡುತ್ತಾ ದೇವರ ಆಲಯಕ್ಕೆ ಹೇಗೆ ಬರಬೇಕು, ದೇವರ ಪ್ರಸನ್ನತೆ ಕಾಣದೇ ಇರುವುದಕ್ಕೆ ಏನು ತಡೆಗಳು ಇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅನೇಕ ಸೇವಕರು, ಸಮಾಜದ ಮುಖಂಡರು, ವಿಶ್ವಾಸಿಗಳು ಉಪಸ್ಥಿತರಿದ್ದರು. ಅದರ ನಂದು ನಿನ್ನಲ್ಲಿ ಒಂದು ಪ್ರಾರ್ಥನೆ ಇದೆ. 2024 ಜನವರಿ 1ನೇ ತಾರೀಕು ಈ ಸ್ಥಳದಲ್ಲಿ ನಾನು ಆಲಯ ಕಟ್ಟುವುದಕ್ಕೆ ಕೈ ಹಾಕಿದೆ. ಅದಕ್ಕಿಂತ ಹಿಂದೆ ಸೆಡ್ ಇದ್ದಿತ್ತು. ಅದು 2024 ಜನವರಿ 1ನೇ ತಾರೀಕು ನಾನು ಕೈ ಹಾಕಿರುವಾಗ ಒಂದೇ ಹೇಳಿದೆ, ಪ್ರಭು 1 ವರ್ಷದಲ್ಲಿ ಆಲಯ ಮುಗಿಸಿದ್ರೆ 7 ಸಭೆ ನಾನು ಕಟ್ತೇನೆ. ಒಂದೇ ವರ್ಷದಲ್ಲಿ ಆಲಯ ನಾನು ಕಟ್ಟೋದಕ್ಕೆ ಮುಗಿಸಿಲ್ಲ ಅಂದರೆ ನಾನು ಕಟ್ಟೋದಿಲ್ಲ, ನನ್ನ ಕನಸನ್ನು ತಿಳ್ಕೊಳ್ತೇನೆ. ಈ ರೀತಿಯಿಂದ ಕಣ್ಣೀರಿಂದ ಪ್ರಾರ್ಥನೆ ಮಾಡಿ ಇಲ್ಲಿದ್ದಂಥ ಎಲ್ಲ ಸಭೆಯರಿಗೆ ಹೇಳಿದೆ, ಇಲ್ಲಿಂದ ನೀವೆಲ್ಲರೂ ಆಲಯ ಮುಗಿಯುವವರೆಗೂ ಉಪವಾಸದಲ್ಲಿ ಕಾಲ ಕಳೆಯುವೆ. ಅದೇ ರೀತಿಯಲ್ಲಿರುವಂಥ ಅನೇಕ ಆತ್ಮೀಯರ ಜೊತೆ ಉಪವಾಸದಲ್ಲಿ ಕಾಲ ಕಳೆಯಲಿಕ್ಕೆ ಪ್ರಾರಂಭ ಮಾಡಿದ್ರೆ 2024 ಜನವರಿ 1ನೇ ತಾರೀಕು ನಾನು ಕೈ ಹಾಕಿದೆ. 2025 ಜನವರಿ 1ನೇ ತಾರೀಕು 365 ದಿನದಲ್ಲಿ ದೇವರ ಒಂದು ಸನ್ನಿಧಾನದಲ್ಲಿ ಆಲಯ ಕಂಪ್ಲೀಟ್ ದೇವರು ಮಾಡಿದ್ದಾರೆ. 7 ಮಂದಿರಗಳು ಕೊಟ್ಟಿದ್ದು ಮಾತ್ರವಲ್ಲದೆ సేవ చేసే కాలంలో 70 మందిరాలు కట్టాలని ప్రార్థన చేయాలి. ಅವರ ಜೀವಂತ ಪೂರ್ತಿ ಸೇವೆ ಮಾಡುವುದರಲ್ಲಿ ಸುಮಾರು 50-70 ಸಭೆಗಳ ಕಟ್ಟಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. దేవుడు ఎవరిని వాడుకుంటాడు అనడానికి నేను ఒక జవాబు చెప్తాను. ದೇವರು ಯಾರನ್ನು ಉಪಯೋಗಿಸ್ತಾರೆ ಎಂಬುದಾಗಿ ನಾನು ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೇನೆ. నేనున్నానయ్యా, నేను పని చేస్తాను అని చెప్పే ప్రతి ఒక్కరిని దేవుడు వాడుకుంటాడు. ನಾನು ಇದ್ದೇನೆ, ನಾನು ಸೇವೆ ಮಾಡ್ತೇನೆ ಎಂಬುದಾಗಿ ತೀರ್ಮಾನಿಸಿದರೂ ದೇವರನ್ನು ಉಪಯೋಗಿಸ್ತಾನೆ. అలాంటి దానిలో ముందుగా మనోహరయ్య గారు నేను ఉన్నాను, నేను పని చేస్తాను అని ముందుకు వచ్చి ప్రభు పని చేస్తున్నారు కనుక దేవుడు వారిని వాడుకుంటున్నాడు. ಅದೇ ರೀತಿ ಪಾಸ್ಟರ್ ಮನೋಹರ್ ಅವರು ನಾನು ಇದ್ದೇನೆ ಸ್ವಾಮಿ ಎಂಬುದಾಗಿ ಹೇಳಿ ಒಪ್ಪಿಸುವಾಗ ನಿಜವಾಗಲೂ ದೇವರವರನ್ನು ಒಪ್ಪಿಸುವಂತನಾಗಿದ್ದಾನೆ. ನೀವು ಆಲಯಕ್ಕೆ ಹೋಗುವಾಗ ಪರಿಶುದ್ಧರಾಗಿಕೊಂಡು ಅಯ್ಯ ಮತ್ತು ಅದರೊಂದಿಗೆ ಭಕ್ತರಾಗಿಕೊಂಡು ನೀವು ಹೋಗಬೇಕು. ವಾಕ್ಯದೊಂದಿಗೆ ಮಾತಾಡಿದ್ರಿ. ಈ ಆಲಯಕ್ಕೆ ತಂದೆ ಮನ ಪರಿಶುದ್ಧಾತ್ಮ ಹೆಸರಿನಲ್ಲಿ ನಾವು ಪ್ರತಿಷ್ಠೆ ಮಾಡುತ್ತೇವೆ, ಆಶೀರ್ವಾದ ಮಾಡುತ್ತೇವೆ.